ಯಾವಾಗ ಎರಡು ವಿಭಜನೆ ಆಗ್ತವೋ ಆ ಕಡೆ ಹೈದರಾಬಾದ್ ಪ್ರಾಂತ್ಯ ಕರ್ನಾಟಕ ಪ್ರಾಂತ್ಯಕ್ಕೆ ಒಂದು ಬ್ರಿಡ್ಜ್ ಇರ್ತೈತಿ. ಬ್ರಿಡ್ಜ್ ವಿಭಜನೆ ಆಗಬೇಕು, ಇನ್ನೇನು ಕರ್ನಾಟಕ ಬೇರೆ ಆ ಕಡೆ ಹೈದರಾಬಾದ್ ಪ್ರಾಂತ್ಯ ಬೇರೆ ಆಗಬೇಕು ಅಂತ ಸರ್ಕಾರ ನಿರ್ಧಾರ ಮಾಡ್ತದೆ. ಅಲ್ಲೊಂದು ಬ್ರಿಡ್ಜ್ ಇರ್ತದೆ ಎರಡಕ್ಕೂ. ಈಗ ಹೆಂಗೆ ನಾವು ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾದ್ರೆ ಒಂದು ನದಿ ಬರ್ತದಿಲ್ಲ, ನದಿ ಬರ್ತದೆ ನೋಡ್ರಿ. ನೀವು ಎಷ್ಟು ಮಜಾ ಐತಿ ಅಂದ್ರೆ, ಈ ಕಡೆಯಿಂದ ಹೋಗ್ಬೇಕಾದ್ರೆ ನದಿ ಆದ್ಮ್ಯಾಗ ಮಹಾರಾಷ್ಟ್ರ ಚಾಲು ಅಂತ ಬರ್ದಾರ, ಆ ಕಡೆಯಿಂದ ಬರ್ಬೇಕಾದ್ರೆ ನದಿ ಆದ್ಮ್ಯಾಗನೇ ಕರ್ನಾಟಕ ಚಾಲು ಅಂತ ಬರ್ದಾರ. ಮತ್ತದು ನದಿ ಎಲ್ಲಿ ಸೇರಿದ್ದದು? ನದಿ ದೇವನಿಗೆ ಸೇರಿದ್ದದು, ನಮಗೆ ಸೇರಿದ್ದಲ್ಲದು. ಒಂದು ನದಿ ಇತ್ತು, ಒಂದು ನದಿ ಮೇಲೆ ಬ್ರಿಟಿಷರು ಬ್ರಿಡ್ಜ್ ನಿರ್ಮಾಣ ಮಾಡಿದ್ರು. ಆವಾಗ ಏನು ಯೋಚನೆ ಮಾಡ್ತಾರ ಆ ಕಡೆಯ ಜನ ಅಂತಂದರೆ, ಹೆಂಗರ ಮಾಡಿ ಬ್ರಿಡ್ಜ್ ಕೆಳಗೆ ಬಾಂಬ್ ಇಟ್ಟುಬಿಡುನು, ಬ್ರಿಡ್ಜ್ ಮುರಿದು ಬಿಡುನು, ವಿಭಜನೆ ಆಗೈತನ್ನೋ ನೋವಿತ್ತಲ್ಲ, ಬ್ರಿಡ್ಜ್ ಮುರಿದು ಬಿಡುನು ಅಂತ ನಿರ್ಧಾರ ಮಾಡ್ತಾರೆ. ಅದನ್ನು ಹೆಂಗಾರ ಮಾಡಿ ತಗೊಂಡು ಹೋಗಬೇಕು ಅಂತ ಬಾಂಬ್ ಆ ಬ್ರಿಡ್ಜ್ ಮ್ಯಾಗ ಕ್ಯಾರಿ ಮಾಡಬೇಕಾದ್ರೆ, ಕರ್ನಾಟಕಕ್ಕೆ ಆ ಬಾಂಬ್ ತರಬೇಕಾದ್ರೆ ಒಬ್ಬ ಸಿದ್ದಪ್ಪ ಅನ್ನೋ ಯೋಧ ಬರ್ತಾನೆ. ಅವನಿಗೇನು ಸರ್ಕಾರ ನೌಕರಿ ಏನಲ್ಲವ, ಅವ ಏನು ಆರ್ಮಿ ಒಳಗಿದ್ದವಲ್ಲ, ಅವ ಏನು ನಾ ಮಾಡಲೇಬೇಕು, ದೊಡ್ಡ ಹೆಸರು ಸಿಗ್ತೈತಿ ಮತ್ತು ಮುಂದೆ ಜರ ರಾಜಕೀಯಕ್ಕೆ ಬರೋನು ಅಂತ ಹೋಗಿ ಏನು ಬ್ರಿಡ್ಜ್ ಮ್ಯಾಗ ನಿಂತಾವಲ್ಲ. ಅವನು ಅಂದ, ನಾನೇನಾದರೂ ಈ ಬಾಂಬನ್ನು ಮುಂದೆ ಬಿಟ್ಟನೆ ಅಂದ್ರೆ ನನ್ನ ರಾಜ್ಯ ಇವ್ರು ಹಾಳು ಮಾಡ್ತಾರೆ, ನನ್ನ ದೇಶ ಇವ್ರು ಹಾಳು ಮಾಡ್ತಾರೆ ಅಂತ ನಿರ್ಧಾರ ಮಾಡಿ ಆ ಬ್ರಿಡ್ಜ್ ಮ್ಯಾಗ ಅವ್ರನ್ನೆಲ್ಲ ಸೋಲಿಸಿ ಒಬ್ಬನೇ ಸಿದ್ದಪ್ಪ ಅನ್ನೋ ಯೋಧ, ಸಿದ್ದಪ್ಪ ಅನ್ನೋ ಸ್ವಾತಂತ್ರ್ಯ ಹೋರಾಟಗಾರ ಒಬ್ಬನೇ ಬ್ರಿಡ್ಜ್ ಮ್ಯಾಗ ನಿಂತು ಅವರು ತಂದಿರೋರ್ನೆಲ್ಲ ಅವರಿಗೆಲ್ಲರಿಗೂ ಸೋಲಿಸಿ ಅವ್ರು ಇದ್ದ ಬಾಂಬ್ ತಗೊಂಡು ನದಿ ಒಳಗೆ ಹಾರ್ತಾನೆ. ಇದು ನಿಜವಾದ ದೇಶ ಪ್ರೇಮ. ಬಾಂಬ್ ಹೊಟ್ಟಿಗೆ ಕಟ್ಟಿಕೊಂಡು ನದಿಗೆ ಹಾರಿ ತನ್ನ ಪ್ರಾಣ ಬಿಡ್ತಾನ. ಇದು ದೇಶ ಪ್ರೇಮ ಅಂದರೆ. ಅವತ್ತೇನಾರ ಅವ ಆ ಕೆಲಸ ಮಾಡಲಿಲ್ಲ ಅಂದರೆ ವಿಭಜನೆ ಒಳಗೆ ಎಷ್ಟು ಊರು ಹಾಳಾಗ್ತಿದ್ವು ನಮಗೆ ಗೊತ್ತಿಲ್ಲ, ಅಷ್ಟು ಊರು ಹಾಳಾಗ್ತಿದ್ವು ಎಲ್ಲ. ಇದು ದೇಶ ಪ್ರೇಮ. ಇದು ನನ್ನ ಊರು, ನನ್ನ ದೇಶ ಅನ್ನೋ ಅಭಿಮಾನ ಇರಬೇಕು. ಬರೀ ಈಗ ಆಗಸ್ಟ್ 15 ಬಂತು ಅಂದರೆ ಏನು ಮಾಡ್ತೀವಿ, ಬಡ ವಾಟ್ಸಪ್ನಾಗ ಸ್ಟೇಟಸ್ ಹಾಕೋದು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಮತ್ತು ಏನೋ ಊರಾಗ ಎಲ್ಲರ ಇದ್ದು ಅಂದ್ರೆ ಧ್ವಜಾರೋಹಣ ಮಾಡಿ ಒಂದು ಫೋಟೋ ಹೊಡೆದು ಒಂದು ಧ್ವಜ ಹಾಕ್ಕೊಂಡು ಒಂದು ಇಲ್ಲೊಂದು ಸ್ಟಿಕ್ಕರ್ ಹಚ್ಕೊಂಡು ಧ್ವಜಾರೋಹಣ ಮಾಡಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಇಟ್ಟು ಬಿಡೋದು. ಮತ್ತು ಮರುದಿನ ಏನು ಮಾಡೋದು, ಕಸ ಹಾಕುದ. ಮರುದಿನ ರೋಡ್ ನಮ್ಮ ಇರ್ತಾವೆ, ಗೌರ್ಮೆಂಟ್ ರೋಡ್ ಅದಂತ ಹಾಳು ಮಾಡುವುದೇ. ಬಸ್ ಯಾವುದವೇ ನಾವು ಚಾಲೂ ಮಾಡಿ ಅವನ್ನ ಸುಟ್ಟ ಬಿಡೋದು. ಬಸ್ಗಳು ಯಾರ ಸ್ವತ್ತು? ನಮ್ಮ ಸ್ವಂತ ಅಲ್ಲೇ ನಾವು, ದೇಶದ ಸ್ವತ್ತಲ್ಲೇ ನಾವು. ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ, ದೇಶ ಉಳಿಬೇಕಲ್ಲ. ಜಪಾನ್ ದೇಶದಲ್ಲಿ ಸ್ಟ್ರೈಕ್ ಯಾರೂ ಮಾಡೋಕ್ಕೆ ಹೋಗೋದಿಲ್ಲ. ಒಮ್ಮೆ ಜಪಾನ್ ದೇಶದಲ್ಲಿ ಸ್ಟ್ರೈಕ್ ಆಗಿತ್ತು, 2 ತಾಸು ಸ್ಟ್ರೈಕ್ ಆಗಿದ್ದು. ನಮ್ಮಂಗೆ 4 ದಿನ 5 ದಿನ ಅಲ್ಲ, 2 ತಾಸು ಗೌರ್ಮೆಂಟನ್ನು ನಿಲ್ಲಿಸಿದ್ರು ಅವರು. 2 ತಾಸು ಜಪಾನ್ದವ್ರಿಗೆ ಒಂದಿಷ್ಟು ಕೋರಿಕೆಗಳಿದ್ದು, ಮತ್ತು ಸ್ಟ್ರೈಕ್ ಮಾಡಿಲ್ಲ ಅಂದ್ರೆ ಕೋರಿಕೆಯನ್ನು ಈಡೇರಿಸೋದೇ ಇಲ್ಲ ಇವು ಸರ್ಕಾರದವ್ರು. ಅವರು 2 ತಾಸು ಸ್ಟ್ರೈಕ್ ಮಾಡಿದರು ಜಪಾನ್ದವ್ರು. ಆಗ ಅಲ್ಲಿದ್ದ ಮುಖ್ಯ ರಾಷ್ಟ್ರಮಂತ್ರಿ PM ಬಂದು ಕೇಳ್ದ, ಏನು ಬೇಕಾಗೈತಿ ನಿಮ್ಗೆ? ನಮಗೆ ಹಿಂಗೆ ಬೇಕಾಗೈತಿ, ನೀವು ಮಾಡಿಕೊಡಬೇಕು. ಆಯಿತು, ನಾನು ನಿಮಗೆ ಅದನ್ನು ಮಾಡಿಕೊಡ್ತೀನಿ ಅಂತ ಅಲ್ಲೇ ಸೈನ್ ಹಾಕಿ ಕೊಟ್ಟ. ಎಲ್ಲರೂ ಹೋಗ್ತಿದ್ರು. ನಿಲ್ರಿ ಅಂದ ರಾಜ್ಯದ ಪ್ರಧಾನಮಂತ್ರಿ. ನಿಲ್ರಿ ಎದಕ್ಕೆ? 2 ತಾಸು ನೀವೆಲ್ಲ ಕೆಲಸ ಬಿಟ್ಟಿರಿಲ್ಲ, ಒಂದು ದಿವಸಕ್ಕೆ 2 ತಾಸು ನೀವೆಲ್ಲರೂ ಕೆಲಸ ಬಿಟ್ಟಿರಂದ ಮ್ಯಾಗ ಮತ್ತು ಈಗ ಮುಂದೆ ಬರೋ 1 ವಾರಕ್ಕೆ ನೀವು ಒಂದೊಂದು ತಾಸು ಎಕ್ಸ್ಟ್ರಾ ದುಡಿತೀರೇನು ಕೇಳ್ದ. ಯಾಕೆ? 2 ತಾಸು ಬಿಟ್ಟಿದ್ರಲ್ಲ, ಲುಕ್ಸಾನ್ ಆಗ್ಯದ ದೇಶಕ್ಕೆ. ಈಗ 2 ತಾಸದ್ದನ್ನು ನೀವು ಮುಂದೆ ಬರೋ ಒಂದು ತಾಸು ಎಕ್ಸ್ಟ್ರಾ ದುಡಿದ್ರೆ ಮತ್ತು ನನ್ನ ದೇಶದ ಎಕಾನಮಿ ಚಲೋ ಆಗ್ತದ, ನೀವು ಮಾಡ್ತೀರೇನು ಕೇಳ್ದ. ಮಾಡ್ರಿ ಅಂತ ಆರ್ಡರ್ ಮಾಡಲಿಲ್ಲ, ಕೇಳ್ದ. ಮಾಡ್ತೀರೇನು ಅಂತ ಕೇಳ್ದ. ಅವ್ರಂದ್ರು ಮಾಡ್ತೀವಿ. ಯಾಕೆ? ನೀವು ನನ್ನ ಕೋರಿಕೆ ಇತ್ತು ಅದನ್ನು ನೀವು ಈಡೇರಿಸಿದಿರಿ. ಈಗ ನಮಗೆ ನಿಮ್ಮ ಕೋರಿಕೆ ಏನೈತಿ ನಾವು ಈಡೇರಿಸ್ತೀವಿ. 1 ತಾಸು ಹೆಚ್ಚಿಗೆಲ್ಲ ದೇಶದ ಕೆಲಸ ನಾವು ಮಾಡ್ತೀವಿ, ದೇಶ ಕಟ್ತೀವಿ ಅಂದರು. ಇದಕ್ಕೆ ಜಪಾನ್ ಇವತ್ತು ಟಾಪ್ ದೇಶ ಆಗ್ಯದ. ನಾವಲ್ಲ, ನಮಗಿನ್ನ 1 ತಾಸು ಎಕ್ಸ್ಟ್ರಾ ಸೂಟಿ ಬೇಕನ್ನೋರು ನಾವು, ನಮಗೆ ನಡೆಯೋದಿಲ್ಲದು ಅಂತನ್ನೋರು. ದೇಶ ಸರ್ಕಾರಗಳು ಬದಲಾಗ್ತಾವೆ, ರಾಜಕಾರಣಿಗಳು ಬದಲಾಗ್ತಾರೆ, ಬರುವ ಗಾಡಿಗಳು ಬದಲಾಗ್ತಾವೆ, ದೇಶ ಉಳಿತೈತಿ. ದೇಶದ ಮ್ಯಾಗ ಏನಿರ್ತದೋ ಬಿಡ್ತದೋ ಗೊತ್ತಿಲ್ಲ, ದೇಶದ ಮ್ಯಾಗ ಎಲ್ಲರೂ ಅಭಿಮಾನ ಇಟ್ಕೊಳ್ಳೇಬೇಕು ನಾವು. ಈಗ ಬಾರ್ಡರ್ ಒಳಗೆ ನೋಡ್ರಿ, ಅವರು ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ.
15-20 kg ರಿಫೈಲ್ ತೊಗೊಂಡು ಗನ್ ತೊಗೊಂಡು ನಮಗಾಗಿ ಅವರು ದುಡಿಯಾಕತ್ತಾರಲ್ಲ, ಏನು ಬಯಸ್ತಾರೆ ಅವರು? ಅವರು ಎಂದೂ ಹೆಂಡತಿ ಮಕ್ಕಳನ್ನು ಏನೊಂದು 4 ತಿಂಗಳಿಗೊಮ್ಮೆ ನೋಡ್ತಾವೋ 8 ತಿಂಗಳಿಗೊಮ್ಮೆ ನೋಡ್ತಾವೋ ಪಾಪ. ಮತ್ತು ಯಾವಾಗ ಮುಂದಿನ ದುಶ್ಮನ್ ಬಂದವ್ರಿಗೆ ಯಾವಾಗ ಹೊಡಿತಾನ ಅನ್ನೋದು ಗೊತ್ತಿರೋದಿಲ್ಲ, ಮತ್ತು ಅವ್ರಿಗೆ ಭಯನೂ ಇರೋದಿಲ್ಲ. ಅವ್ರು ನನ್ನ ದೇಶಕ್ಕೆ ನಾ ಪ್ರಾಣ ಕೊಟ್ಟರೆ ಏನು ಹೋಗೋದೈತಿ ಅಂತ ಅವ್ರು ಹೇಳ್ತಾರೆ. ಅಂಥವ್ರು ಅಲ್ಲ, ನಾ ಅಂತೀನಿ, ಊರು ಒಳಗೆ ಕಿತಾಪತಿ ಮಾಡಿ ಊರು ಉಸಾಬರಿ ಮಾಡಿ ಸಾಯೋದಕ್ಕಿಂತ ದೇಶಕ್ಕೆ ಪ್ರಾಣ ಕೊಟ್ಟರೆ ಶಾಶ್ವತವಾಗಿ ಬದುಕ್ತೀವಲ್ಲ ನಾವು, ಮತ್ತದು ದೊಡ್ಡ ತ್ಯಾಗ ಅಲ್ಲ ಅವ್ರದ್ದು, ಸೈನಿಕರದ್ದು, ಅದಕ್ಕಿಂತ ತ್ಯಾಗ ಬೇಕು. ನಮಗೆಲ್ಲ ಭಗತ್ ಸಿಂಗ್ ಗೊತ್ತೈತಿ. ಭಗತ್ ಸಿಂಗ್ ಈ ದೇಶಕ್ಕೆ ಪ್ರಾಣ ಕೊಟ್ಟ ಎಷ್ಟನೇ ವಯಸ್ಸಿಗೆ? ನನ್ನಷ್ಟು ವಯಸ್ಸು 21-22 ವಯಸ್ಸು. ರಾಜ್ಗುರು ಸುಖದೇವನಂತವರು ಜಗತ್ತಿಗೆ ದೇಶಕ್ಕೆ ಪ್ರಾಣ ಕೊಟ್ಟರು. ಒಂದು ದಿನ ಬ್ರಿಟಿಷರು ಬಂದರು, ಭಗತ್ ಸಿಂಗ್ ಕೇಳಿದರು, ಇಷ್ಟು ಸಣ್ಣ ವಯಸ್ಸಿಗೆ ಪ್ರಾಣ ಕೊಡಾಕತ್ತೀಯಲ್ಲ, ಏನು ಅನ್ಸಕತ್ತಿಲ್ಲ ನಿನಗೆ? ಭಗತ್ ಸಿಂಗ್ ಅಂದ, ನನಗೆ ಅಳು ಬರಾಕತ್ತೈತಿ. ಬ್ರಿಟಿಷರು ಅಂದರು, ಮತ್ತು ಅಳು ಬರಬೇಕು, ಈಗ ಇನ್ನೊಂದು ತಾಸ್ನಾಗ ನಿನಗೆ ಗಲ್ಲಿಗೆ ಏರಿಸ್ತೀವಿ, ನಿನ್ನ ಸಾಯಿಸ್ತೀವಿ ಅಂದ್ರೆ ನಿನಗೆ ಅಳು ಬರಬೇಕಲ್ಲ. ಅವ ಅಂದ, ಹುಚ್ಚ್ರೆ, ನನಗೆ ಅದಕ್ಕೆ ಅಳು ಬರಾಕತ್ತಿಲ್ಲ, ನನಗೆ ನೀವು ಸಾಯಿಸಾಕತ್ತೀರಂತ ಯಾವತ್ತೋ ನಿರ್ಧಾರ ಆಗಿದ್ದೆ, ನಾ ಇವತ್ತಿಲ್ಲ ನಾಳೆ ನೀವು ನಿಮ್ಮ ಬುದ್ಧಿ ಉಪಯೋಗಿಸಿ, ನಿಮ್ಮ ಹೊಲಸು ಬುದ್ಧಿ ಉಪಯೋಗಿಸಿ ನನ್ನ ಸಾಯಿಸ್ತೀರಿ ಅಂತ ನನಗೆ ಗೊತ್ತು. ನನಗೆ ಎದಕ್ಕೆ ಅಳು ಬರಾಕತ್ತೈತಿ ಅಂದರೆ, ನಾನು ಸಾಯಿಸಿದ್ದು ಕೇವಲ 100-80 ಬ್ರಿಟಿಷರನ್ನಷ್ಟೇ. ನಾನು ಸಾಯಿಸಿದ್ದು ಕೇವಲ 100-80 ಬ್ರಿಟಿಷರನ್ನಷ್ಟೇ. ಈ 10 ಬೆರಳೊಳಗೆ 2 ಕೈ ಒಳಗೆ ಇನ್ನೊಂದು 100 ಮಂದಿನ ಸಾಯಿ ಹೊಡಿಬೇಕಿತ್ತಲ್ಲ, ನಾನು ಸಾಯಲಾರ್ದೆ ಹೊಂಟಿನಂತ ಅಳು ಬರಾಕತ್ತೈತಿ ನನಗೆ ಅಂದ ಭಗತ್ ಸಿಂಗ್. ನಿಮ್ಮನ್ನು ಮುಚ್ಚಲಾರೆ ಹೊಂಟಿನಲ್ಲ, ಅದಕ್ಕೆ ಅಳು ಬರಾಕತ್ತೈತಿ ನನಗೆ ಅಂದವ. ನಿಮ್ಮನ್ನು ಮುಚ್ಚಲಾರೆ ಹೊಂಟಿ ನೀವು. ಬ್ರಿಟಿಷಸ್ ನೋಡ್ರಿ, ಅವ್ರು ಅಂತಾರ, ನಾವು ನಿಮ್ಮ ದೇಶಕ್ಕೆ ಬರಲಿಲ್ಲ ಅಂದ್ರೆ ನಿಮ್ಮ ದೇಶಕ್ಕೆ ಬ್ರಿಡ್ಜ್ ಇರ್ತಿರ್ಲಿಲ್ಲ ಅಂತ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟರು. ನಾವು ನಿಮ್ಮನ್ನು 200 ವರ್ಷ ಆಳಲಿಲ್ಲ ಅಂದ್ರೆ ನಿಮ್ಮ ದೇಶಕ್ಕೆ ಬ್ರಿಡ್ಜ್ ಇರ್ತಿರ್ಲಿಲ್ಲ. ಆಯಿತು, ಒಪ್ಪುಗಳು. ನಾವು ನಿಮ್ಮ ದೇಶಕ್ಕೆ ಬರಲಿಲ್ಲ ಅಂದ್ರೆ ಇಂಗ್ಲೀಷ್ ಎಜುಕೇಷನ್ ಇರ್ತಿರ್ಲಿಲ್ಲ. ಮೆಕ್ಯಾಲು ಮಿನಿಟ್ ಅಂತ ಬರ್ತೈತಿ, ನನಗೆ MA ಇಂಗ್ಲೀಷಲ್ಲಿದೆ. ಆ ಮೆಕ್ಯಾಲು ಮಿನಿಟ್ ಏನು ಮಾಡ್ತಾನೆ, ಒಂದು ಫಾರ್ಮನ್ನು ರೆಡಿ ಮಾಡ್ತಾನೆ. ಆತ ಬ್ರಿಟಿಷ್ ದಷ್ಟ ಅಧಿಕಾರಿ. ಅವ ಬಂದು, ನೀವೇನಾದರೂ ಇಂಗ್ಲೀಷ್ ಕಲಿಯದೇ ಹೋದರೆ 100 ವರ್ಷ ಹಿಂದೆ ಉಳಿಯುತ್ತೀರಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ. ಅವನ ಸ್ಟೇಟ್ಮೆಂಟ್ ಹಿಂದೆ ಇದ್ದಿದ್ದ ಸತ್ಯ ಏನು ಅಂದ್ರೆ, ನಮ್ಮ ಗುರುಕುಲಗಳನ್ನು ಹಾಳು ಮಾಡೋದು, ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡೋದು, ನಮ್ಮ ಸಾಂಸ್ಕೃತ ಭಾಷೆಯನ್ನು ಹಾಳು ಮಾಡೋದು ಅಷ್ಟೇ ಇತ್ತು ಅವನು. ಅವ್ರ ಬಗ್ಗೆ ನನಗೆ ಚಲೋ ಹೇಳ್ಯಾರ, ಆದ್ರೆ ನಾ ಅವನ ಬಗ್ಗೆ ಎಲ್ಲೂ ಚಲೋ ಹೇಳಕ್ಕೆ ಹೋಗೋದಿಲ್ಲ. ಯಾಕೆ ಅವ್ನ ಒಳಗಿನ ಬಣ್ಣ ಗೊತ್ತಿತ್ತು ನನಗೆ. ಮೆಕ್ಯಾಲು ಮಿನಿಟ್ ಇಂಗ್ಲೀಷ್ ನಮಗೇನೋ ಕೊಟ್ಟ, ಒಳ್ಳೆ ಎಜುಕೇಷನ್ ಕೊಟ್ಟ, ಆದರೆ ಗುರುಕುಲ ಹಾಳು ಮಾಡಿದಾತ ಮೆಕ್ಯಾಲು ಮಿನಿಟ್. ಅವ ಹೇಳ್ತಾನೆ, ಭಾರತ ದೇಶದವರು ಉದ್ಧಾರ ಆಗಬೇಕಾಗಿತ್ತು ಅಂದರೆ ಇಂಗ್ಲೀಷ್ ಕ್ಲಾಸ್ ಬೇಕೇ ಬೇಕು, ಇಲ್ಲಾಂದ್ರೆ ನೀವು ಉದ್ಧಾರ ಆಗೋದಿಲ್ಲ ಅಂತ ಅವ ಅಂದ. ಒಪ್ಪುಗಳನ್ನು. ಮತ್ತು ಇಂಗ್ಲೀಷ್ ನಾವಿರಲಿಲ್ಲ ಅಂದರೆ ಇರ್ತಿರ್ಲಿಲ್ಲ, ಭಾಷಾ ನಾವಿರಲಿಲ್ಲ ಅಂದರೆ ಇರ್ತಿರ್ಲಿಲ್ಲ, ನಿಮಗೆ ಡಿಸಿಪ್ಲಿನ್ ನಾವಿರಲಿಲ್ಲ ಅಂದರೆ ಇರ್ತಿರ್ಲಿಲ್ಲ, ನಿಮಗೆ ಬ್ರಿಡ್ಜ್ ನಾವಿರಲಿಲ್ಲ ಅಂದರೆ ಇರ್ತಿರ್ಲಿಲ್ಲ ಅಂತ ಬೊಬ್ಬೆ ಹೊಡೆಯೋ ಬ್ರಿಟಿಷರು. ನಮ್ಮ ಕಡೆ ಬ್ರಿಡ್ಜ್ ಇರಲಿಲ್ಲ ಖರೆ, ಆದ್ರೆ ಬ್ರಿಡ್ಜ್ ಅಂತಹ ಎರಡೂ ಒಡೆದು ಹೋದ ಮನಸ್ಸುಗಳನ್ನು ಸೇರಿಸುವ ದೀಪ ನಮ್ಮ ಕಡೆ ಇತ್ತಲ್ಲ, ಇದು ನಮ್ಮ ಭಾರತ ದೇಶದ್ದು. ಒಡೆದು ಹೋದ ಮನಸ್ಸುಗಳನ್ನು ಜೋಡಿಸುವ ದೀಪ ನಮ್ಮಲ್ಲಿತ್ತು. ಅದಕ್ಕೆ ಲೈಟ್ ಕೊಟ್ಟವ್ರು ನೀವಷ್ಟೇ, ಬಟನ್ ಕೊಟ್ಟವ್ರು ನೀವು, ದೀಪ ಹಚ್ಕೊಂಡು ಚಂದ ಬದುಕ್ತಿದ್ವಿ ನಾವು. ಕೋಹಿನೂರು ವಜ್ರವನ್ನು ತೊಗೊಂಡು ಹೋಗಿ ಅದು ನಂದು ಅಂತ ಹೇಳಿದವ್ರು ನೀವು. ಅದ್ರ ಹುಟ್ಟು ಹೈದರಾಬಾದ್ ಒಳಗೆ ಆಗಿದ್ದು, ಅಲ್ಲೇ ಏನು ಜಿಂಜೆ ಫಾಟ್ ಅಂತ ಐತಿ, ಅಲ್ಲಿ ಅದ್ರ ಹುಟ್ಟಾಗಿತ್ತು ಅನ್ನೋದು ನಾವೆಲ್ಲ ನೆನಪಿಟ್ಕೋಬೇಕು. ಇದು ನಾನು ಹೇಳಕತ್ತಿದ್ದು ಅಭಿಮಾನ. ನನ್ನ ಊರು, ನನ್ನ ದೇಶ, ನನ್ನ ರಾಷ್ಟ್ರ ಅನ್ನೋ ಅಭಿಮಾನ ನಮ್ಮೊಳಗಿರ್ಬೇಕು. ಎಷ್ಟು ಸಾಧ್ಯ ಅಷ್ಟು ನಮಗದು ಅಭಿಮಾನ ತುಂಬಿರ್ಬೇಕು. ಮೇರಾ ಭಾರತ ದೇಶ. ಏನು ಜಾತಿ ಮತ ಪಂಥ ಧರ್ಮ ಎಲ್ಲ ಬಿಟ್ಟು ನನ್ನ ದೇಶಕ್ಕೆ ನಾ ಏನು ಮಾಡೀನಿ,